ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಈ ಕಥೆಯಲ್ಲಿ ಶ್ರೀ ಗಣೇಶನ ಮಹಿಮೆಯನ್ನು ತಿಳಿಯೋಣ. ಒಂದು ದಿನ ಶಿವಪಾರ್ವತಿಯ ಪ್ರೀತಿಯ ಪುತ್ರರಾದ ಶ್ರೀ ಗಣೇಶ ಮತ್ತು ಕಾರ್ತಿಕೇಯನಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಯಾರು ಈ ಬ್ರಹ್ಮಾಂಡವನ್ನು 3 ಸುತ್ತು ಮೊದಲು ಸುತ್ತುತ್ತಾರೋ ಅವರಿಗೆ ಜ್ಞಾನದ ಹಣ್ಣು ಸಿಗುವುದಾಗಿ ತಂದೆ ತಾಯಿಯರು ಹೇಳುತ್ತಾರೆ. ಈ ಸ್ಪರ್ಧೆಯಂತೆ ಗಣೇಶನು ತನ್ನ ವಾಹನ ಇಲಿಯ ಮೇಲೆ ಕುಳಿತು, ಕಾರ್ತಿಕೇಯನು ನವಿಲಿನ ಮೇಲೆ ಕುಳಿತು ಸ್ಪರ್ಧೆಗೆ ಸಿದ್ಧರಾದರು. ಇನ್ನು ಗಣೇಶ ಪುಟ್ಟ ಇಲಿಯ ಮೇಲೆ ಕುಳಿತು ಬ್ರಹ್ಮಾಂಡ ಸುತ್ತಲಾರ ಎಂದು ಕಾರ್ತಿಕೇಯನು ಮನಸ್ಸಿನಲ್ಲಿಯೇ ನಗುತ್ತಾ ಮುಂದೆ ಸಾಗಿದನು. ಆದರೆ ಗಣೇಶನು ತನ್ನ ಸೂಕ್ಷ್ಮವಾದ ಬುದ್ಧಿಯಿಂದ ಆಲೋಚಿಸಿ ತಂದೆ ತಾಯಿಯನ್ನು ಒಟ್ಟಿಗೆ ಕೂಡಿಸಿ ನಮಸ್ಕರಿಸುತ್ತಾ, ತಂದೆ ತಾಯಿಯೇ ಈ ಜಗತ್ತು ಎನ್ನುತ್ತಾ ಮಾತಾ ಪಿತೃದೇವೋಭವ ಎಂದು 3 ಸುತ್ತು ಪ್ರದಕ್ಷಿಣೆ ಮಾಡಿದನು. ಈತನ ಭಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿದ ಶಿವಪಾರ್ವತಿಯರು ಜ್ಞಾನದ ಹಣ್ಣನ್ನು ನೀಡುತ್ತಾರೆ. ಹಾಗೆ ವ್ಯಾಸರು ಮಹಾಭಾರತದ ಕಾವ್ಯವನ್ನು ರಚಿಸಲು ಜ್ಞಾನದ ದೇವತೆಯಾದ ಗಣೇಶನಿಗೆ ಒಪ್ಪಿಸುತ್ತಾರೆ. ಹಾಗೆ ಬ್ರಹ್ಮದೇವರ ಮನಸ್ಸಿನಿಂದ ಜನಿಸಿದ ರಿದ್ಧಿ ಸಿದ್ಧಿ ಎಂಬ ಹೆಣ್ಣು ಮಕ್ಕಳನ್ನು ಗಣೇಶನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಇತ್ತ ಕಾರ್ತಿಕೇಯನು ಬ್ರಹ್ಮಾಂಡವನ್ನು 3 ಬಾರಿ ಸುತ್ತಿ ಬರುಷ್ಟರಲ್ಲಿ ಗಣೇಶನಿಗೆ ಪದವಿಯೂ ಸಿಕ್ಕಿತ್ತು, ವಿವಾಹವೂ ಆಗಿತ್ತು. ಶುಭ ಲಾಭ ಎಂಬ 2 ಮಕ್ಕಳು ಜನಿಸಿದ್ದರು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ನಮ್ಮ ಕೆಲಸದಲ್ಲಿ ಯಾವುದೂ ಅಡೆತಡೆಗಳಿರುವುದಿಲ್ಲ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತೇವೆ. ನಮಸ್ಕಾರಗಳು.